ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ನಿಮ್ಗೆ ಏನಾದರೂ ಕುಕಿಂಗ್, ರೆಸಿಪೀಸ್, ಟ್ರಾವೆಲಿಂಗ್, ಮೇಕಪ್, ಶಾಪಿಂಗ್ ಇದರಲ್ಲೆಲ್ಲ ಇಂಟ್ರೆಸ್ಟ್ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತು ನಾನು ಮೇಕಪ್ಪಿನ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ ನಾನು ಲಾಸ್ಟ್ ವಿಡಿಯೋದಲ್ಲಿ ನಾನು ಯಾವ ಥರ ಮೇಕಪ್ ಮಾಡ್ಕೊತೀನಿ, ಯಾವ ಪ್ರಾಡಕ್ಟ್ನ ಯೂಸ್ ಮಾಡ್ತೀನಿ, ಅದರದ್ದು ಪ್ರೈಸ್ ಎಷ್ಟಿದೆ ಅಂತ ಎಲ್ಲನೂ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ನೀವು ಬೇಕಂದ್ರೆ ಆ ವಿಡಿಯೋನ ಹೋಗಿ ನೋಡ್ಬೋದು. ಇವತ್ತು ಜಸ್ಟ್ ಹಂಗೆ ಮೇಕಪ್ ಮಾಡ್ಕೊಂತ ಇದ್ದೆ. ಸೊ ಅದನ್ನ ತೋರ್ಸೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಾವು ಯಾವುದೇ ಮೇಕಪ್ ಮಾಡುವಾಗ ಫಸ್ಟ್ ನಾವು ಐಸ್ ಕ್ಯೂಬ್ ಇಂದ ನಮ್ಮ ಫೇಸ್ ನ ಸ್ಕ್ರಬ್ ಮಾಡ್ಕೋಬೇಕು. ಅದಾದ್ಮೇಲೆ ಒಂದು ಬೌಲ್ ಅಲ್ಲಿ ಐಸ್ ಕ್ಯೂಬ್ಸ್ ನ ಹಾಕಿ ಮತ್ತೆ ನಮ್ಮ ಫೇಸ್ ನ ಡಿಪ್ ಮಾಡಬೇಕು. ಸೊ ಎರಡರಲ್ಲಿ ಯಾವ್ದಾದ್ರು ಒಂದು ಮಾಡಿದ್ರೆ ನಮ್ ಮೇಕಪ್ ಲಾಂಗ್ ಲಾಸ್ಟಿಂಗ್ ಆಗಿ ಉಳಿಯುತ್ತೆ. ಸೊ ನಾವು ಮೇಕಪ್ ಮಾಡೋಕ್ಕಿಂತ ಮುಂಚೆ ಈ ಪ್ರೊಸೆಸ್ ನ ಮಾಡಬೇಕು. ಅದಾದ್ಮೇಲೆ ನಾನು ಒಂದು ಸಿರಮ್ ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದನ್ನ ಹಾಕಿರ್ತೀನಿ ಸೈಡ್ ಅಲ್ಲಿ. ಅದು ಪ್ಲಾಮ್ ವಿಟಮಿನ್ ಸಿ ಸಿರಮ್ ಇದು. ಆ ಸಿರಮ್ ನ ನಾನು ಫಸ್ಟ್ ಯೂಸ್ ಮಾಡಿ ಅದಾದ್ಮೇಲೆ ನನ್ನ ಫೇವರೇಟ್ ಮಾಯಶ್ಚರೈಸರ್ ಸೆಟಾಫಿಲ್ ಮಾಯಶ್ಚರೈಸರ್ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ. ಸೊ ಇದು ನನ್ನ ಫೇವರೇಟ್ ಮಾಯಶ್ಚರೈಸರ್. ಸೊ ಮತ್ತೆ ನಾವು ನೆಕ್ಸ್ಟ್ ಮಾಯಶ್ಚರೈಸ್ ನ ಅಪ್ಲೈ ಮಾಡಿಕೊಂಡು ಅದಾದ್ಮೇಲೆ ನಾನು ಸನ್ಸ್ಕ್ರೀನ್ ಅಪ್ಲೈ ಮಾಡ್ತೀನಿ. ಸೊ ನಾನು ಯೂಸ್ ಮಾಡ್ತಾ ಇರೋ ಸನ್ಸ್ಕ್ರೀನ್ ಬಂದ್ಬಿಟ್ಟು ನ್ಯೂಟ್ರೋಜೆನ ಅಲ್ಟ್ರಾ ಶೇರ್ ಅಂತ ಬರುತ್ತೆ. ಸೊ ನಾನು ಆ ಸನ್ಸ್ಕ್ರೀನ್ ನ ಯೂಸ್ ಮಾಡ್ತೀನಿ. ಸೊ ನಾನು ಎಲ್ಲಾ ಪ್ರಾಡಕ್ಟ್ನು ನಾನು ನಿಮ್ಗೆ ಇಲ್ಲಿ ಆ, ಕೊಡ್ತಾ ಹೋಗ್ತೀನಿ. ಸೊ ಹಂಗಂದ್ರೆ ನಿಮ್ಗೆ ಯಾವ್ದು ಪ್ರಾಡಕ್ಟ್ ಏನು ಅಂತ ಅರ್ಥ ಆಗುತ್ತೆ. ಸೊ ಮಾಯಶ್ಚರೈಸರ್ ಅಪ್ಲೈ ಆದ್ಮೇಲೆ ನಾನು ನೆಕ್ಸ್ಟ್ ಸನ್ಸ್ಕ್ರೀನ್ ನ ಅಪ್ಲೈ ಮಾಡ್ಕೊಂತಾ ಇದ್ದೀನಿ. ಸೊ ನಾವು ಮನೇಲಿ ಇರ್ಲಿ ಅಥವಾ ಹೊರಗಡೆ ಹೋಗ್ಲಿ ಯಾವಾಗಾದ್ರೂ ನಾವು ಸನ್ಸ್ಕ್ರೀನ್ ನ ಅಪ್ಲೈ ಮಾಡ್ತಾನೆ ಇರ್ಬೇಕು. ಹಂಗಂದ್ರೆ ನಮ್ ಸ್ಕಿನ್ ತುಂಬಾ ಚೆನ್ನಾಗಿರುತ್ತೆ. ಸೊ ಮಾಯಶ್ಚರೈಸರ್ ಆಗ್ಲಿ ಸನ್ಸ್ಕ್ರೀನ್ ಆಗ್ಲಿ ನಾವು ಇದನ್ನ ಮನೇಲಿದ್ರು ಅಪ್ಲೈ ಮಾಡ್ಬೇಕು, ಹೊರಗಡೆ ಹೊರಟು ಅಪ್ಲೈ ಮಾಡ್ಬೇಕು. ಹಂಗಂದ್ರೆ ನಮ್ ಸ್ಕಿನ್ ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ಯಾವಾಗಿಂದನೂ ನಾನು ಇದೇ ಸನ್ಸ್ಕ್ರೀನ್ ನ ಯೂಸ್ ಮಾಡ್ತಾ ಇದ್ದೀನಿ. ನನ್ಗೆ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ. ಅದಾದ್ಮೇಲೆ ನಾನು ಪ್ರೈಮರ್ ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಸ್ವಿಸ್ ಬ್ಯೂಟಿ ಅವ್ರದ್ದು ಪ್ರೈಮರ್ ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಾನು ಆಲ್ಮೋಸ್ಟ್ ಆಲ್ ಸ್ವಿಸ್ ಬ್ಯೂಟಿ ಅವ್ರದ್ದೇ ನಾನು ಮೇಕಪ್ ಪ್ರಾಡಕ್ಟ್ ನ ಯೂಸ್ ಮಾಡೋದು. ಯಾಕಂದ್ರೆ ನಮ್ಗೆ ಅದು ಕಡಿಮೆ ರೇಟ್ ಅಲ್ಲಿ ಸಿಗುತ್ತೆ. ಸೊ ಮೇಕಪ್ ಗೆ ನಾವು ತುಂಬಾ ಇನ್ವೆಸ್ಟ್ ಮಾಡ್ಕೊಂಡು ಮಾಡೋ ಅವಶ್ಯಕತೆ ಏನು ಇರಲ್ಲ. ಸ್ವಿಸ್ ಬ್ಯೂಟಿ ಅವ್ರದ್ದು ತುಂಬಾ ಕಡಿಮೆ ರೇಟ್ ಇದೆ. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ವಿತ್ ಪ್ರೈಸಸ್ ಇಂದಾನು ಹಾಕಿದ್ದೀನಿ. ಸೊ ನೀವು ಅದ್ರ ವಿಡಿಯೋ ಹೋಗಿ ನೋಡ್ಬೋದು. ಸೊ ಅದಾದ್ಮೇಲೆ ನಾನಿಲ್ಲಿ ಕನ್ಸಿಲರ್ ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನನಗೆ ಎಲ್ಲೆಲ್ಲಿ ಡಾರ್ಕ್ ಸರ್ಕಲ್ಸ್ ಇದೆ ಅಲ್ಲ, ಸೊ ಅಲ್ಲೆಲ್ಲ ನಾನು ಕನ್ಸಿಲರ್ ನ ಯೂಸ್ ಮಾಡ್ತೀನಿ. ಅಂಡರ್ ಐ ಮತ್ತೆ ಲಿಪ್ಸ್ ಹತ್ರ ಸ್ವಲ್ಪ ಡಾರ್ಕ್ ಸರ್ಕಲ್ ಇರುತ್ತೆ. ಸೊ ಬ್ಲಾಕ್ ಬ್ಲಾಕ್ ಎಲ್ಲಿ ಕಾಣ್ತಾ ಇರುತ್ತಲ್ಲ, ಸೊ ಅಲ್ಲೆಲ್ಲ ನಾನು ಕನ್ಸಿಲರ್ ನ ಯೂಸ್ ಮಾಡ್ತೀನಿ. ಅದು ಕೂಡ ಸ್ವಿಸ್ ಬ್ಯೂಟಿ ಅವ್ರದ್ದೇ. ಅದಾದ್ಮೇಲೆ ನಾನು ಫಾರ್ ದಿ ಫಸ್ಟ್ ಟೈಮ್ ನನ್ನ ಫಿಲ್ಗ್ರಿಮ್ ಅವರ ಫೌಂಡೇಶನ್ ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಟೈಮ್ ನಾನು ಇದನ್ನ ಯೂಸ್ ಮಾಡ್ತಾ ಇರೋದು. ಸೊ ರಿಸಲ್ಟ್ ಯಾವ ತರ ಇತ್ತು ಅಂತ ನಾನು ಎಂಡ್ ಅಲ್ಲಿ ಹೇಳ್ತೀನಿ ನಿಮ್ಗೆ. ಇಲ್ಲಾಂದ್ರೆ ನಾನು ಸ್ವಿಸ್ ಬ್ಯೂಟಿ ಅವ್ರದೇ 3 in 1 ಫೌಂಡೇಶನ್ ನ ಯೂಸ್ ಮಾಡ್ತಾ ಇದ್ದೆ. ಅದು ಕೂಡ ತುಂಬಾ ಚೆನ್ನಾಗಿದೆ ರಿಸಲ್ಟ್. ಸೊ ಮತ್ತೆ ನಾನು ಒಂದು ಹೊಸ ಬ್ರಷ್ ಕೂಡ ತಗೊಂಡಿದ್ದೆ ಮೇಕಪ್ ಗೋಸ್ಕರ. ಸೊ ಬ್ರಷ್ ಇಂದ ನಾವು ಬ್ಲೆಂಡ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಮೇಕಪ್ ಕೊಡುತ್ತೆ ನಮ್ಮ ಫೇಸ್ ಮೇಲೆ. ಇಲ್ಲಾಂದ್ರೆ ನೀವು ಬ್ಲೆಂಡರ್ ಯೂಸ್ ಮಾಡ್ಕೋಬಹುದು. ಸೊ ಅದಾದ್ಮೇಲೆ ನಾನು ಮೇಕಪ್ ಫಿಕ್ಸರ್ ನ ಹಾಕಿ ಮೇಕಪ್ ನ ಫಿಕ್ಸ್ ಮಾಡ್ತಾ ಇದ್ದೀನಿ. ಸೊ ನೀವು ಇದನ್ನ ಈ ತರ ಫೌಂಡೇಶನ್ ಹಾಕಿದ ಮೇಲೂ ಮೇಕಪ್ ಫಿಕ್ಸರ್ ನ ಹಾಕಬಹುದು, ಇಲ್ಲಾಂದ್ರೆ ನೀವು ಎಂಡ್ ಅಲ್ಲಿ ಕೂಡ ಹಾಕೋಬಹುದು. ನಾನು ಮೇಕಪ್ ಫಿಕ್ಸರ್ ಕೂಡ ಇಲ್ಲಿ ಸ್ವಿಸ್ ಬ್ಯೂಟಿ ಅವ್ರದ್ದೇ ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದಾದ್ಮೇಲೆ ನಾನು ಸ್ವಲ್ಪ ಬ್ಲೆಂಡರ್ ನ ತಗೊಂಡು ಆ ಮೇಕಪ್ ಫಿಕ್ಸರ್ ನ ಎಲ್ಲಾನು ಸ್ವಲ್ಪ ಬ್ಲೆಂಡ್ ಮಾಡ್ಕೊಂತಾ ಇದ್ದೀನಿ. ಅದಾದ್ಮೇಲೆ ನಾನು ಇಲ್ಲಿ ಕಾಂಪ್ಯಾಕ್ಟ್ ಪೌಡರ್ ನ ಯೂಸ್ ಮಾಡ್ತಾ ಇದ್ದೀನಿ. ಫಿಟ್ ಮಿ ಅವ್ರದ್ದು ಯೂಸ್ ಮಾಡ್ತಾ ಇದ್ದೀನಿ. ಇದು ಕೂಡ ತುಂಬಾ ಚೆನ್ನಾಗಿದೆ ರಿಸಲ್ಟ್. ಸೊ ನಿಮಗೆ ಪ್ರೈಸಸ್ ಎಲ್ಲ ಬೇಕಂದ್ರೆ ನೀವು ಲಾಸ್ಟ್ ವಿಡಿಯೋನ ಹೋಗಿ ನೋಡ್ಬೋದು. ಸೊ ನಾನು ಅದರಲ್ಲಿ ವಿತ್ ಪ್ರೈಸ್ ಕೂಡ ಹಾಕಿದ್ದೀನಿ. ಅದಾದ್ಮೇಲೆ ನಾನು ಮತ್ತೆ ಸ್ವಿಸ್ ಬ್ಯೂಟಿ ಅವ್ರದ್ದೇ ಆಯಿಲ್ ಕಂಟ್ರೋಲ್ ಕಾಂಪ್ಯಾಕ್ಟ್ ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ಕೂಡ ತುಂಬಾ ಚೆನ್ನಾಗಿದೆ. ಸೊ ಯಾರ್ದು ಆಯಿಲಿ ಸ್ಕಿನ್ ಇದೆಯಲ್ಲ ಅವ್ರಿಗಂತೂ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ನಂದು ಸ್ವಲ್ಪ ಡ್ರೈ ಸ್ಕಿನ್ ಇರೋದ್ರಿಂದ ನನಗೆ ಓಕೆ ಓಕೆ, ಬಟ್ ನಾನು ಇದನ್ನೇ ಯೂಸ್ ಮಾಡ್ತಾನೆ ಬಂದಿದ್ದೀನಿ. ಸೊ ನನ್ಗೆ ಯಾವಾಗ್ಲೂ ಒಂದು ಮೇಕಪ್ ಮಾಡುವಾಗ ಒಂದು ರೂಢಿ ಇದೆ. ಸೊ ಇಷ್ಟೆಲ್ಲ ಅಪ್ಲೈ ಮಾಡಿದ್ಮೇಲೆ ನಾನು ನನ್ನ ಸ್ಪಿಂಜ್ ಪೌಡರ್ ನ ಮಾತ್ರ ಹಚ್ಚೋದು ಮರೆಯೋದಿಲ್ಲ. ಸೊ ಲೂಸ್ ಪೌಡರ್ ತರ ನಾನು ಇದನ್ನ ಸ್ಪಿಂಜ್ ಪೌಡರ್ ನ ಯೂಸ್ ಮಾಡ್ತೀನಿ ಮೇಕಪ್ ಎಲ್ಲ ಆದ್ಮೇಲೆ. ಇಲ್ಲಾಂದ್ರೆ ನೀವು ಫೌಂಡೇಶನ್ ಹಚ್ಚಿದ್ಮೇಲೆನೆ ಬ್ಲಷ್ ಕೂಡ ಹಚ್ಬಹುದು.
ಲಿಕ್ವಿಡ್ ಬ್ಲಷ್ ಬರುತ್ತಲ್ಲ, ಸೊ ಅದನ್ನ ಫೌಂಡೇಶನ್ ಹಾಕಿದ ಮೇಲೆನೆ ನೀವು ಬ್ಲಷ್‌ನ ಹಾಕೊಂಡು ಅದಾದ್ಮೇಲೆ ಕಾಂಪ್ಯಾಕ್ಟ್ ಪೌಡರ್‌ನ ಯೂಸ್ ಮಾಡ್ಬೋದು. ಇಲ್ಲಾಂದ್ರೆ ನಿಮ್ಮ ಹತ್ರ ಪೌಡರ್ ಟೈಪ್ ಇದೆ ಅಂದ್ರೆ ನೀವು ಪೌಡರ್ ಎಲ್ಲ ಅಪ್ಲೈ ಮಾಡಿದ ಮೇಲೆನೆ ನೀವು ಬ್ಲಷ್‌ನ ಈ ಬ್ರಷಿಂದ ನೀವು ಅಪ್ಲೈ ಮಾಡ್ಕೋಬಹುದು. ಸೊ ನಾನಿಲ್ಲಿ ಕಾಂಟೂರ್‌ನ ಯೂಸ್ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ್. ಸೊ ನನಗೆ ಅಷ್ಟೊಂದು ಗೊತ್ತಿಲ್ಲ ಯಾವ ತರ ಯೂಸ್ ಮಾಡಬೇಕು ಕಾಂಟೂರ್‌ನ ಅಂತ. ಸೊ ಏನೋ ನೋಸ್ ಹತ್ರ ಯೂಸ್ ಮಾಡಬೇಕು, ಮತ್ತೆ ನಮ್ಮ ಹಣೆ ಸ್ವಲ್ಪ ದೊಡ್ಡದಾಗಿದ್ರೆ ಅದು ಅಪ್ಪರ್ ವರ್ಡ್ಸ್ ಅಲ್ಲಿ ಏನೋ ಯೂಸ್ ಮಾಡಬೇಕು. ಅದಾದ್ಮೇಲೆ ಸ್ವಲ್ಪ ಇಲ್ಲಿ ಚಿಕ್ಕ ಹತ್ರ ಎಲ್ಲ ಹಚ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ತಾ ಇದ್ರು. ಸೊ ಫಸ್ಟ್ ಟೈಮ್ ನಾನು ಕಾಂಟೂರ್‌ನ ಯೂಸ್ ಮಾಡ್ತಾ ಇರೋದು. ನನಗೆ ಇದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. ನಿಮ್ಗೆ ಏನಾದ್ರು ಕಾಂಟೂರ್ ಬಗ್ಗೆ ಬೇಕಂದ್ರೆ ನೀವು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಬಹುದು, ತುಂಬಾ ವಿಡಿಯೋಸ್ ಬರುತ್ತೆ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದೆ, ಬಟ್ ಚೆನ್ನಾಗಾಗಿತ್ತು, ಚೆನ್ನಾಗಿ ಕುತ್ಕೊಂಡಿದ್ದು. ಸೊ ಅದಾದ್ಮೇಲೆ ಅದ್ರ ಮೇಲೆನೆ ಸ್ವಲ್ಪ ಬ್ಲಷ್‌ನ ಅಪ್ಲೈ ಮಾಡ್ಕೊಂಡಿದ್ದೀನಿ ಪಿಂಕ್ ಕಲರ್. ಸೊ ಅದು ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ. ಬ್ಲಷ್ ಇಲ್ಲ ಅಂದ್ರೆ ಮೇಕಪ್‌ಗೆ ಫುಲ್‌ಫಿಲ್ ಆಗಲ್ಲ, ಹಂಗಾಗ್ಬಿಟ್ಟಿದೆ ಇವಾಗ. ಸೊ ಸ್ವಲ್ಪ ನಾನು ನೋಸ್ ಮೇಲೂ ಕೂಡ ಬ್ಲಷ್‌ನ ಅಪ್ಲೈ ಮಾಡ್ಕೊಂತೀನಿ. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಅದಾದ್ಮೇಲೆ ಸ್ವಲ್ಪ ಹೈಲೈಟರ್‌ನ ಅದ್ರ ಮೇಲೆ ಅಪ್ಲೈ ಮಾಡ್ಕೊಂತಾ ಇದ್ದೀನಿ, ಹಂಗಂದ್ರೆ ಚೆನ್ನಾಗಿ ಕಾಣುತ್ತೆ ಅಂತ. ಸೊ ಇದೆಲ್ಲ ಆದ್ಮೇಲೆ ಮತ್ತೆ ಸ್ವಲ್ಪ ಐ ಮೇಕಪ್, ನನಗೆ ಅಷ್ಟೊಂದು ಐ ಮೇಕಪ್ ಮಾಡ್ಕೊಳಕ್ ಬರಲ್ಲ. ಸೊ ಹಂಗೆ ಜಸ್ಟ್ ಟ್ರೈ ಮಾಡಿದೆ. ಓಕೆ ಓಕೆ ಒಂದ್ ಸ್ವಲ್ಪ ಓಕೆ ಓಕೆ ಅನ್ನಿಸ್ತು, ಮಾಡ್ಕೊಂಡೆ. ಸೊ ಜಸ್ಟ್ ಪಿಂಕ್ ಕಲರ್‌ನ ಅಪ್ಲೈ ಮಾಡ್ಕೊಂಡೆ. ಅದಾದ್ಮೇಲೆ ಐಲೈನರ್ ಅಂತೂ ಯಾವಾಗ್ಲೂ ಕರೆಕ್ಟ್ ಆಗಿ ಬರೋದೇ ಇಲ್ಲ ನಂದು. ಅದಕ್ಕೆ ಇವತ್ತು ಫಸ್ಟ್ ಒಂದು ಶೇಡ್ ಮಾಡ್ಕೊಂಡ್ಬಿಡೋಣ ಐಲೈನರ್‌ಗೆ, ಅದಾದ್ಮೇಲೆ ಅದ್ರ ಮೇಲೆ ಐಲೈನರ್‌ನ ಅಪ್ಲೈ ಮಾಡ್ಕೊಳ್ಳೋಣ ಅಂತ ಮಾಡಿದ್ದೀನಿ. ಸೊ ಇವತ್ತು ಓಕೆ ಚೆನ್ನಾಗಿ ಕೂತ್ಕೊಂಡಿದೆ ಐಲೈನರ್ ಕೂಡ. ಸೊ ನಾನು ಫಿಲ್ಗ್ರಿಮ್ ಅವ್ರದ್ದು ನಿಮಗೆ ಫೌಂಡೇಶನ್ ನ ತೋರಿಸಿದ್ನಲ್ಲ, ಸೊ ಆ ಫೌಂಡೇಶನ್ ಆಯಿಲಿ ಸ್ಕಿನ್ ಇದ್ದವರಿಗೆ ಮಾತ್ರ ಚೆನ್ನಾಗಿ ಸೂಟ್ ಆಗುತ್ತೆ. ಅದು ಸ್ವಲ್ಪ ಡ್ರೈ ಸ್ಕಿನ್ ಇರೋರಿಗೆ ಸೂಟ್ ಆಗಲ್ಲ. ಸೊ ಮುಂದೆ ಹೇಳ್ತೀನಿ ಏನು ಅಂತ. ಇವಾಗ ನೆಕ್ಸ್ಟ್ ನಾನು ಮಸ್ಕರಾನ ಅಪ್ಲೈ ಮಾಡ್ಕೊಂಡಿದ್ದೀನಿ. ಸೊ ಇದು ಡಬಲ್ ಟ್ರಬಲ್ ಅನ್ನೋ ಮಸ್ಕರ ಯೂಸ್ ಮಾಡ್ತಾ ಇದ್ದೀನಿ ನಾನು. ಅಂದ್ರೆ ಇದು 2 in 1 ಅಂತೆ. ಸೊ ಸ್ವಲ್ಪ ನಮ್ಗೆ ವ್ಯಾಲ್ಯೂಮ್ ಅಲ್ಲಿ ಬೇಕೋ ಅಥವಾ ಸ್ಟ್ರೆಂತ್ ಅಲ್ಲಿ ಬೇಕು, ಯಾವ ತರ ಬೇಕೋ ಆ ತರ ಅದನ್ನ ಅಪ್ಲೈ ಮಾಡ್ಕೋಬಹುದು. ಅದಾದ್ಮೇಲೆ ನಾನು ವೈಟ್ ಕಲರ್ ಮೊನ್ನೆ ಕಾಜಲ್‌ನ ತಗೊಂಡ್ ಬಂದಿದ್ನಲ್ಲ, ಸೊ ಅದು ಕೂಡ ಅಪ್ಲೈ ಮಾಡಿದೆ. ಬಟ್ ಏನು ನೋ ರಿಸಲ್ಟ್. ಸುಮ್ನೆ ಅದನ್ನ ತರಬಾರ್ದಾಗಿತ್ತು, ನಾನು ತಗೊಂಡ್ ಬಂದ್ಬಿಟ್ಟಿದೀನಿ. ಅದಕ್ಕೆ ಮತ್ತೆ ನೆಕ್ಸ್ಟ್ ಬ್ಲಾಕ್ ಕಲರ್ ಕಾಜಲ್‌ನೇ ಅಪ್ಲೈ ಮಾಡ್ಕೊಂಡೆ. ಅದಾದ್ಮೇಲೆ ಸೊ ಐಬ್ರೋ ಪೆನ್ಸಿಲ್‌ನ ಸ್ವಲ್ಪ ಯೂಸ್ ಮಾಡ್ಕೊಂಡೆ ಐಬ್ರೋಸಿಗೆಲ್ಲ. ಸೊ ಏನಂದ್ರೆ ನನಗೆ ಇವಾಗ ಗೊತ್ತಾಗಿದ್ದು, ನಾವು ಬ್ಲಾಕ್ ಕಲರ್ ಐಬ್ರೋ ಪೆನ್ಸಿಲ್ ಯೂಸ್ ಮಾಡಬಾರ್ದು, ಬ್ರೌನ್ ಕಲರ್ ಯೂಸ್ ಮಾಡಿದ್ರೆ ನಮಗೆ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ. ಬಟ್ ನನ್ಗೆ ಅವಾಗ ಇನ್ನೂ ಅಷ್ಟು ಐಡಿಯಾ ಇರಲಿಲ್ಲ, ಅದಕ್ಕೆ ಬ್ಲಾಕ್ ಕಲರ್‌ನೇ ತಂದ್ಬಿಟ್ಟಿದ್ದೆ. ಸೊ ಅದಾದ್ಮೇಲೆ ನಾನು ಇಲ್ಲಿ ಲಿಪ್ ಲೈನರ್ ಕೂಡ ಸ್ವಿಸ್ ಬ್ಯೂಟಿ ಅವ್ರದ್ದೇ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ನಾನು ಎಲ್ಲಾ ಪ್ರಾಡಕ್ಟ್ ನಿಮ್ಗೆ ಸೈಡ್ ಅಲ್ಲಿ ಹಾಕ್ತಾ ಹೋಗ್ತಿರ್ತೀನಿ. ಸೊ ಹಂಗಂದ್ರೆ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ. ಸೊ ನಾನು ಈ ತರ ಬರೀ ವಾಯ್ಸ್ ಅಲ್ಲಿ ಹೇಳಿದ್ರೆ ಗೊತ್ತಾಗಲ್ಲ, ಅದಕ್ಕೆ ಸೈಡ್ ಅಲ್ಲೆಲ್ಲ ಹಾಕ್ತಾ ಹೋಗಿರ್ತೀನಿ. ಸೊ ಇದು ನನ್ನ ಫೈನಲ್ ಮೇಕಪ್ ಲುಕ್. ಸೊ ತುಂಬಾ ಚೆನ್ನಾಗಿ ಕಾಣ್ತಿದೆ. ಬಟ್ ಏನಂದ್ರೆ ನಾನು ಅದೇ ಅವಾಗ್ಲೇ ಹೇಳ್ದಂಗೆ ಡ್ರೈ ಸ್ಕಿನ್ ಇರೋರು ಫಿಲ್ಗ್ರಿಮ್ ಅವರ ಫೌಂಡೇಶನ್ ನ ಯೂಸ್ ಮಾಡಬೇಡಿ, ಸೂಟ್ ಆಗಲ್ಲ. ನನಗಂತೂ ಅದು ನಿಜವಾಗ್ಲೂ ಹೇಳ್ತೀನಿ, ಸೂಟ್ ಆಗಿಲ್ಲ. ಇವಾಗ ಈ ತರ ಕಾಣ್ತಾ ಇದೆ, ಬಟ್ ಏನಂದ್ರೆ ಸ್ವಲ್ಪ ಹೊತ್ತು ಬಿಟ್ರೆ ಅದೊಂಥರ ಸ್ಪ್ರೆಡ್ ಆಗ್ತಾ ಇತ್ತು. ನಾನು ನಿಮ್ಗೆ ಸಜೆಷನ್ ಮಾಡೋದೇನಂದ್ರೆ ಸ್ವಿಸ್ ಬ್ಯೂಟಿ ಅವ್ರದ್ದು 3 in 1 ಫೌಂಡೇಶನ್ ಯೂಸ್ ಮಾಡಿ, ತುಂಬಾ ಚೆನ್ನಾಗಿ ರಿಸಲ್ಟ್ ಇದೆ. ನನಗಂತೂ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ ಅದು. ಸೊ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಅನ್ಕೊಂಡಿದೀನಿ. ಸೊ ಇದೇ ತರ ನಿಮ್ಗೆ ವಿಡಿಯೋ ಬೇಕಂದ್ರೆ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬಾಯ್.